ಹೊಸಕೋಟೆ ತಾಲೂಕಿನ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ 99 ಅಡಿ ಶ್ರೀ ಭದ್ರಕಾಳಮ್ಮ ದೇವಿಯ ಸೌಮ್ಯ ರೂಪ ವಿಗ್ರಹಕ್ಕೆ ಭೂಮಿ ಪೂಜೆ ನೆರವೇರಿಸಿದ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಕೆಬಿ ನಾಗರಾಜ ಶಾಸ್ತ್ರಿಗಳು ಹೊಸಕೋಟೆ ತಾಲೂಕಿನ ಕಾಳಪ್ಪನಹಳ್ಳಿ ಗ್ರಾಮದ ಶ್ರೀ ಭದ್ರಕಾಳಿ ಶ್ರೀ ಚೌಡೇಶ್ವರಿ ಮತ್ತು ಶ್ರೀ ಪ್ರತ್ಯಂಗಿರಾ ದೇವಿ ದೇವಾಲಯದ ಆವರಣದಲ್ಲಿ ಶ್ರೀ ಭದ್ರಕಾಳಮ್ಮನವರ ಸೌಮ್ಯ ರೂಪ 99 ಅಡಿ ವಿಗ್ರಹ ನಿರ್ಮಾಣಕ್ಕೆ 7 ವರ್ಷಗಳ ಸಂಕಲ್ಪವಿದ್ದು ಇಂದು ಇದು ನೆರವೇರಿದೆ. 7 ವರ್ಷಗಳ ಹಿಂದೆ ದೇವಿ ವಿಗ್ರಹ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲು ನಿರ್ಧಾರ ಮಾಡಿದ್ದು ಅಂದು ಆ ಸ್ಥಳದಲ್ಲಿ ಪ್ರತ್ಯಂಗಿರಾ ದೇವಿ ವಿಗ್ರಹ ಪ್ರತಿಷ್ಠಾಪನೆಯಾಯಿತು. ಆದರೆ ಈಗ 99 ಅಡಿ ವಿಗ್ರಹಕ್ಕೆ ಸಂಕಲ್ಪವಾಗಿದೆ. ಇನ್ನು ಮೊದಲಿಗೆ ಪುಟ್ಟ ದೇವಾಲಯವಾಗಿದ್ದು ಈಗ ಬೃಹತಾಕಾರವಾಗಿ ಬೆಳೆದು ಕರ್ನಾಟಕ ಸರ್ಕಾರ ಸೇರಿದಂತೆ ಹೊರ ರಾಜ್ಯಗಳಿಂದ ಹೆಚ್ಚಿನ ಭಕ್ತರು ಒಳಗೊಂಡ ಭಕ್ತರು ಬೇಡಿದ ವರಗಳನ್ನು ನೀಡುತ್ತಾ ಬಂದಿದ್ದಾಳೆ. ದೇವಿಯ ತೀರ್ಥ ಸ್ನಾನ ಮಾಡಿ 9 ದಿನಗಳ ಕಾಲ ಪೂಜೆ ಮಾಡಿ ಬೂದುಗುಂಬಳಕಾಯಿ ದೀಪ ಹಚ್ಚಿದರೆ ಭಕ್ತರು ಬೇಡಿದ ವರಗಳನ್ನು ಕಲ್ಪಿಸುತ್ತಾಳೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಇದೇ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿವಿಧ ಹೋಮ ಸೇರಿದಂತೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಹಾಗೂ ಚೌಡೇಶ್ವರಿ ಮತ್ತು ಕಾಲಭೈರವ ಮಹಾಪ್ರತ್ಯಂಗಿರಿ ದೇವಿಯ ಒಂದು ಪುಣ್ಯಕ್ಷೇತ್ರ. ಈ ಗ್ರಾಮ ಒಂದು ಪುಟ್ಟ ಗ್ರಾಮ. ಈ ಕಾಳಪ್ಪನಹಳ್ಳಿಯಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಆ ತಾಯಿಯ ಒಂದು ಸಂಕಲ್ಪ ಮತ್ತೆ ಆ ತಾಯಿಯ ಒಂದು ಆಶೀರ್ವಾದ ಮತ್ತು ಈ ಕ್ಷೇತ್ರಕ್ಕೆ ಆ ತಾಯಿ ಪಾದಾರ್ಪಣೆ ಮಾಡಿ ಸುಮಾರು ಒಂದು 17 ವರ್ಷಗಳ ಕಳೆದಿದೆ. ಸುಮಾರು ಈ ಕ್ಷೇತ್ರದಲ್ಲಿ ತುಂಬಾ ಪವಾಡಗಳನ್ನ ಮಾಡ್ತಿದ್ದಾಳೆ ಭದ್ರಕಾಳಿ. ಯಾಕಂತಂದ್ರೆ ಭದ್ರಕಾಳಿ ಅಂತಂದ್ರೆ ಸಾಮಾನ್ಯವಾಗಿ ಉಗ್ರ ರೂಪವಾಗಿ ಉಳ್ಳುವಂತವಳು, ನಾಲ್ಗೆ ಚಾಚ್ಕೊಂಡಿರುತ್ತವಳು, ಕೊರೆ ಇರುವಂತವರು, ಮತ್ತೆ ಆ ತಾಯಿಗೆ ಉಗ್ರ ರೂಪವಾಗಿರುವಂತದ್ದು ವಿಶೇಷ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸೌಮ್ಯ ರೂಪಳಾಗಿ ಗರ್ಭದ ಗುಡಿಯಲ್ಲಿ ಮಹಾಲಕ್ಷ್ಮಿ ಕಳೆಯಾಗಿ ಕೂತಿರುವಂತದ್ದು ವಿಶೇಷ ಈ ಕ್ಷೇತ್ರದಲ್ಲಿ. ಯಾಕಂದ್ರೆ ಶಿವ ಶಕ್ತಿ ನೋಡಿ, ಶಿವ ಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿ ಇದ್ರೆ ಆ ಅದ್ಭುತವಾದ ಒಂದು ಶಕ್ತಿ ಇರುವಂತ ಜಾಗ. ಯಾಕಂದ್ರೆ ತಂದೆ ತಾಯಿ ಒಂದೇ ಗರ್ಭದ ಗುಡಿಯಲ್ಲಿ ಇರುವಂತದ್ದ ಎಲ್ಲಾ ಸಂಕಲ್ಪವನ್ನು ಅತಿ ಶೀಘ್ರದಲ್ಲಿ ನೆರವೇರಿಸುವಂತ ವಿಶೇಷವಾಗಿರುತ್ತದೆ ಕ್ಷೇತ್ರದಲ್ಲಿ. ಮತ್ತೆ ಈ ಕ್ಷೇತ್ರದಲ್ಲಿ ಇದುವರೆಗೂ ಸಹ ಈ ಗ್ರಾಮಸ್ಥರ ಸಹಕಾರ ಮತ್ತೆ ಭಕ್ತರ ಸಹಕಾರ ಇದುವರೆಗೂ ಒಂದು ಕ್ಷೇತ್ರ ಬೆಳಿಬೇಕಾದ್ರೆ, ಒಂದು ಕ್ಷೇತ್ರಕ್ಕೆ ಏನಾದ್ರೂ ಕೆಲಸ ಆಗ್ಬೇಕಾದ್ರೆ ಒಂದು ಮನೆಯವರ ಆಶೀರ್ವಾದ, ಅವರ ಒಪ್ಪಿಗೆ, ತದನಂತರ ಗ್ರಾಮದಲ್ಲಿ ನೆಲೆಸಿರುವಂತ ಎಲ್ಲರ ಆಶೀರ್ವಾದ, ತದನಂತರ ಇಲ್ಲಿ ಬರುವಂತ ಭಕ್ತರು ಯಾವುದೇ ಒಂದು ಕೆಲಸ ಕಾರ್ಯ ನಡಿಬೇಕಾದ್ರೆ, ಒಂದು ಕ್ಷೇತ್ರ ನಡಿಬೇಕಾದ್ರೆ ಭಕ್ತರಿಂದ ಸಾಧ್ಯ. ಆ ಭಕ್ತರಿದ್ದಾಗ ಆ ಕ್ಷೇತ್ರ ಪುಣ್ಯಕ್ಷೇತ್ರ ಆಗ್ತದೆ, ಮತ್ತೆ ಅದು ಧರ್ಮಸ್ಥಳ ಆಗ್ತದೆ. ಯಾಕಂತಂದ್ರೆ ಭಕ್ತರು ಬಂದಾಗ ಅವರ ಇಷ್ಟಾರ್ಥಗಳನ್ನ ಆ ತಾಯಿ ಸಂಪೂರ್ಣವಾಗಿ ನಿವಾರಣೆ ಮಾಡಿ ಅವರವರ ಕೋರಿಕೆಗಳನ್ನ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡುತ್ತಾ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾಳೆ ಶ್ರೀ ಭದ್ರಕಾಳಿ ಅಮ್ಮನವರು. ಹಾಗಾಗಿ ಭಕ್ತರಿಂದ ಎಲ್ಲ ಸಂಕಲ್ಪ, ಭಕ್ತರಿಂದನೇ ಒಂದು ಕಾರ್ಯ ನಡಿಬೇಕಾದ್ರೆ, ಈ ಕ್ಷೇತ್ರ ನಡಿಬೇಕಾದ್ರೆ, ಮತ್ತೆ ಇಲ್ಲಿ ಕೆಲಸ ಕಾರ್ಯ ನಡಿಬೇಕಾದ್ರೆ ಭಕ್ತರಿಂದನೇ ಅದು ಅನುಕೂಲ. ಯಾಕಂದ್ರೆ ನಾವು ಒಬ್ಬರಿಂದ ನಾವು ಮಾಡಕ್ ಆಗಲ್ಲ, 10 ಕೈ ಸೇರಿದಾಗ ಮಾತ್ರ ಆ ಕೆಲಸ ನೆರವೇರ್ತದೆ. ಹಾಗಾಗಿ ಇವತ್ತು ಸುಮಾರು ಒಂದು 8 ವರ್ಷದ ಒಂದು ಸಂಕಲ್ಪ ಈ ವಿಗ್ರಹ ಮಾಡಿಸ್ಬೇಕಂತಾಗಿ ಸುಮಾರು 8 ವರ್ಷಗಳಿಂದನೇ 54 ಅಡಿ ಮಾಡ್ಬೇಕಂತೇಳಿ ಅಮ್ಮನವರ ಪ್ರತ್ಯಂಗಿರಿ ದೇವಿಯ ಒಂದು ಟೆಂಪಲ್ ಹತ್ರ ಭೂಮಿ ಪೂಜೆ ಮಾಡಿದ್ದಾಯ್ತು. ಅದು ಸಂಕಲ್ಪ ಮಾಡಿದ್ವಿ, ಆಗ ಮಾಡಿದ್ವಿ. ಮತ್ತೆ ಅಮ್ಮನ ಪ್ರತ್ಯಂಗಿರಿ ಸಂಕಲ್ಪ ಇತ್ತು, ಆ ತಾಯಿ ಬಂದು ಕೂತ್ಕೊಂಡ್ಲು. ಮತ್ತೆ ಈಗ ಅದು ನೆರವೇರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾಳೆ ತಾಯಿ ಭದ್ರಕಾಳಿ. 99 ಅಡಿ ವಿಗ್ರಹ ವಿಶೇಷವಾಗಿ ಸೌಮ್ಯ ರೂಪವಾಗಿ ಕೂತಿರುವಂತದ್ದು ವಿಶೇಷ. ಸೌಮ್ಯ ರೂಪವಾಗಿ ರಾಜರೋಷವಾಗಿ ಕೂತಿರುವಂತದ್ದು. ಯಾಕಂತಂದ್ರೆ ಆ ತಾಯಿಯ ಒಂದು 99 ಅಡಿ ವಿಗ್ರಹ ಈ ಗ್ರಾಮಕ್ಕೆ ಮತ್ತು ಈ ಭೂಮಿಗೆ ತಾಕದಾಗ ಮಾನವನ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳು ಸಂಪೂರ್ಣವಾಗಿ ದೂರ ಹೋಗುವಂತದ್ದು ವಿಶೇಷವಾಗಿರ್ತದೆ. ಯಾಕಂತಂದ್ರೆ ಅತ್ತ ಶಕ್ತಿವಂತಳು ಆ ತಾಯಿ. ಯಾಕಂತಂದ್ರೆ ಆ 90 ಅಡಿ ವಿಗ್ರಹ ಸುಮಾರು ಎಷ್ಟು ಅಡಿ ಆ ನೆರಳು ಬೀಳ್ತದಲ್ಲ, ಆ ನೆರಳಲ್ಲಿ ನಾವು ಓಡಾಡಿದಾಗ ನಮ್ಮಲ್ಲಿ ಏನೇ ಕರ್ಮಗಳಿದ್ರು, ನಾವು ಮಾಡಿದ್ದು ಏನೇ ದೋಷಗಳಿದ್ರು ಸಹ ಅತಿ ಶೀಘ್ರದಲ್ಲಿ ಪರಿಹಾರ ಕೊಡ್ತಾಳೆ ಆ ಭದ್ರಕಾಳಿ. ಯಾಕಂದ್ರೆ ಸೌಮ್ಯ ರೂಪವಾಗಿ ಕುಳಿಸಿರುವಂತದ್ದು ವಿಶೇಷ. ಇಲ್ಲಿ ಏನಿದೆಯೋ ಅದೇ ಸ್ವರೂಪವಾಗಿ ಇಲ್ಲಿ ಸ್ಥಾಪನೆ ಮಾಡುವಂತದ್ದು ವಿಶೇಷ. ಎಲ್ಲರ ಸಹಕಾರ ಬೇಕು. ನಿಮ್ಮ ಸಹಕಾರ ಇದ್ದಾಗ ಇದನ್ನ ಒಂದು ವರ್ಷದೊಳಗೆ ಆ ಸಂಕಲ್ಪ ನೆರವೇರಿಸಬೇಕಾಗಿ ಅಮ್ಮನ ಸಂಕಲ್ಪ ಆಗಿದೆ. ನಿಮ್ಮ ಎಲ್ಲ ಸಹಕಾರ ಇದ್ದಾಗ ಇದನ್ನ ಒಂದು ವರ್ಷದೊಳಗೆ ಸಂಪೂರ್ಣ ಮಾಡಬೇಕಾಗಿ
ಅಮ್ಮನವರು ಸಂಕಲ್ಪ ಮಾಡಿದ್ದೇವೆ. ಹಾಗಾಗಿ ಎಲ್ಲರ ಭಕ್ತರು ಬಂದು ಅಮ್ಮನವರಿಗೆ ಕೈ ಜೋಡಿಸಿ ಎಲ್ಲಾರು ಸೇರ್ಬೇಕು. ಎಲ್ಲಾರು ಸೇರಿದಾಗ ಅದೊಂದು ಕೆಲಸ ಕಾರ್ಯ ನಡೀತದೆ. ಯಾಕಂದ್ರೆ ಎಲ್ಲಾರು ಸೇರಿದ ಈಗ ಈ ಕ್ಷೇತ್ರಕ್ಕೆ ಬಂದಾಗ ನೀವೇನಾದ್ರೂ ನಿಮ್ ಕೈಲಾದಷ್ಟು ಸಹಾಯ ಮಾಡಿದಾಗ ಆ ಕ್ಷೇತ್ರಕ್ಕೆ ಬಂದಾಗ ಮತ್ತೆ ನೀವು ಕ್ಷೇತ್ರಕ್ಕೆ ಬಂದಾಗ ನಿಮ್ಗೆ ಹೆಮ್ಮೆ ಆಗುತ್ತೆ. ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೀವಿ, ನಾ ಈ ತರ ನಾ ಮಾಡೋಗಿದ್ದೀನಿ ಅಂತ ನಿಮ್ಮ ಮಕ್ಕಳು ಅವ್ರ ಮೊಮ್ಮಕ್ಕಳು ಶಾಶ್ವತವಾಗಿ ಈ ಕ್ಷೇತ್ರ ಶಾಶ್ವತವಾಗಿ ನಡೀತದೆ. ನಾವೇನೋ ಕೆಲಸ ಮಾಡಿದ್ವಿ. ನೀವು ಯಾವತ್ತಾದ್ರೂ ಕ್ಷೇತ್ರಕ್ಕೆ ಬಂದಾಗ ನಿಮ್ಗೆ ಹೆಮ್ಮೆ ಆಗುತ್ತೆ, ನಾನು ಈ ತರ ಮಾಡಿದ್ದೆ ಅಂತ. ಯಾವತ್ತೋ ತಾಯಿ ತನ್ನ ಮಡಿಲಲ್ಲಿ ಹಾಕೊಂತಾಳೆ ನಿಮ್ಮನ್ನ, ತನ್ನ ಪಾದದ ಹತ್ರ ಯಾವಾಗೂ ನಿಮ್ಮ ರಕ್ಷ ಕವಚಾಗಿ ಕಾಪಾಡುವಂಥದ್ದು ವಿಶೇಷವಾಗಿ. ಯಾಕಂತಂದ್ರೆ ಸಾಧ್ಯವಾಗಿ ಮನುಷ್ಯನ ಜೀವನದಲ್ಲಿ ಸಾಧ್ಯ ಮಾಡೋದು ಯಾವುದೂ ಇಲ್ಲ. ನಾವೇನು ಹಿಂದೆ ಹಾಕೊಂಡು ಹೋಗಲ್ಲ. ನಾವೆಷ್ಟೋ ದುಡ್ಡು ಸಂಪಾದನೆ ಮಾಡಿದ ತಾತ ಕಾಲಕ್ಕಷ್ಟೇ, ಆ ಕಾಲಕ್ಕೆ ನಡೀತಾ ಇರ್ತದೆ. ಆದ್ರೆ ಏನಾದ್ರೂ ಒಂದು ಸಾಧನೆ ಒಂದು ಚಿರುವಾಗಿ ನಾವು ಮಾಡಿ ಹೋದಾಗ ಅದು ಶಾಶ್ವತವಾಗಿ ಈ ಭೂಲೋಕದಲ್ಲಿ ಉಳಿಯುತ್ತದೆ. ನಾವು ಹೋದ್ರೂ ಸಹ ಆ ಗುರುತು ಇದೇ ಇರ್ತದೆ. ಮತ್ತೆ ನಮ್ಮ ಹಿಂದಿನ ಬಂದವರು ನಮ್ಮ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳು ಬಂದಾಗ ನಮ್ಮ ತಂದೆ ಮಾಡಿ ಹೋಗಿದ್ರು ಅಂತ ಹೆಮ್ಮೆಯಿಂದ ನಾವು ಯಾವತ್ತಾದ್ರೂ ಹೇಳ್ಕೊಂಬೋದು ಆ ಕ್ಷೇತ್ರಕ್ಕೆ ಬಂದಾಗ. ಹಾಗಾಗಿ ಎಲ್ಲಾರು ಸಹಕರಿಸಿ ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನೀವು ಭಾಗವಹಿಸಿದ್ರ. ಆ ತಾಯಿ ಎಲ್ಲರೂ ಅನುಗ್ರಹ ನೀಡಲಿ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತೇಳಿ ಈ ಮಾತನ್ನು ಮುಗಿಸ್ತಾ